ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರಿನ 5 ಪಾರ್ಟ್ಸ್ ಆಗಿ ಡಿವಿಷನ್ ಮಾಡಿದ್ದಾರೆ ವೀಕ್ಷಕರೇ. ಬೆಂಗಳೂರು ನಾರ್ತು, ಬೆಂಗಳೂರು ಈಸ್ಟು, ಬೆಂಗಳೂರು ಸೌತು, ಬೆಂಗಳೂರು ವೆಸ್ಟು, ಬೆಂಗಳೂರು ಸೆಂಟ್ರಲ್ಲು. ಈಗ 5 ಕಾರ್ಪೊರೇಷನ್ ಆಗಿ ಡಿವೈಡ್ ಮಾಡಿದ್ದಾರೆ ವೀಕ್ಷಕರೇ. ಈ ಕಾರ್ಪೊರೇಷನಲ್ಲಿ ಏನು ಯೂಸು, ಏನಕ್ಕೋಸ್ಕರ ಈ ಡಿವೈಡ್ ಮಾಡ್ಕೊಂಡಿದ್ದಾರೆ, ಮತ್ತು ನಿಮ್ಮ ವಾರ್ಡ್ಗಳು ಎಲ್ಲೆಲ್ಲಿ ಬರ್ತವೆ, ನೀವು ಯಾವ ಕಾರ್ಪೊರೇಷನಿಗೆ ಹೋಗಬೇಕು, ಮುಂದೆ BBMP ಯಾವ ರಿಲೇಟೆಡ್ ಇಶ್ಯೂ ಇದು ಮಾಡ್ತಿದ್ರೆ ನೀವು ಎಲ್ಲಿಗೆ ಹೋಗಿ ರೀಚ್ ಮಾಡಬೇಕು, ಈಗ BDA ಸೈಟ್ಸ್ಗಳಿರ್ತಾವಲ್ಲ ಅವೆಲ್ಲ GBA ಆಗಿ ಕನ್ವರ್ಟ್ ಆಗ್ತಾವ, ಹೇಗೆ ಓಲ್ಡ್ ಸೈಟ್ಗಳನ್ನೆಲ್ಲ ಹೇಗೆ ಇದು ಮಾಡ್ತಾರೆ, ಅಥವಾ ನ್ಯೂ ಅಥಾರಿಟಿ ಹೇಗೆ ಇದು ಮಾಡ್ತಾರೆ, ಹೇಗೆ ಲೇಔಟ್ಗಳಿಗೆ ಪರ್ಮಿಷನ್ ಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಗೌರ್ನಮೆಂಟು ಬಂದಾದಮೇಲೆ ಅವರು ಇದನ್ನು ಹೇಳಿದರು, ಇದನ್ನು ನಾವು ಬೆಂಗಳೂರಿನ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ. ಬಟ್ ರೀಸನ್ ಅಂತೂ ಗೊತ್ತಿಲ್ಲ. 5 ಪಾರ್ಟ್ ಡಿವಿಷನ್ ಆದರೆ ವರ್ಕ್ ಮಾಡೋಕ್ಕೆ ಈಸಿ, ಅಂದರೆ ಜನಗಳಿಗೆ ಆಕ್ಸೆಸಿಬಿಲಿಟಿ ಆಗಲಿ, ಅವ್ರಿಗೆ ರೀಚಬಲ್. ಈಗ ಒಂದು BBMP ಆಫೀಸ್, ನೀವು ಯಾವುದೇ ಮೂಗಲಲ್ಲಿ ಬೆಂಗಳೂರಲ್ಲಿದ್ದರೂ ಏನೇ ಇಶ್ಯೂಸ್ ರೈಸ್ ಮಾಡಬೇಕಿದ್ರು ನೀವು BBMPಗೆ ಹೋಗಬೇಕಿತ್ತು, ಅಥವಾ ಆ ಪರ್ಟಿಕ್ಯುಲರ್ ಒಂದು BBMP ಆಫೀಸ್ಗೆ ಹೋಗಬೇಕಿತ್ತು. ಅಲ್ಲಿ ಒಬ್ಬರು ಕಮಿಷನರು, ಅಲ್ಲಿ ಅಧಿಕಾರಿಗಳು ಇರ್ತಿದ್ರು, ಅವ್ರನ್ನ ರೀಚ್ ಆಗಬೇಕಿತ್ತು. ಆದರೆ ಈಗ ನಿಮಗೆ ಈಗ 5 ಡಿವಿಷನ್ ಆಗಿರೋದ್ರಿಂದ ಬೆಂಗಳೂರು ನಾರ್ತು, ಬೆಂಗಳೂರು ಈಸ್ಟು, ಬೆಂಗಳೂರು ವೆಸ್ಟು, ಬೆಂಗಳೂರು ಸೌತು ಮತ್ತು ಸೆಂಟ್ರಲ್, ಇವೆಲ್ಲ 5 ಆಗಿರೋದ್ರಿಂದ ಈ 5 ಕಾರ್ಪೊರೇಷನಲ್ಲಿ ಕೂಡ ಒಬ್ಬೊಬ್ಬರು ಕಮಿಷನರ್ ಕೂಡ, ಆ ಅಧಿಕಾರಿಗಳು ಯಾರ್ಯಾರು ಮೇಯ್ನ್ ಅಧಿಕಾರ BBMPಲಿ ಇದ್ರಲ್ಲ ಅವ್ರನ್ನೇ 5 ಡಿವಿಷನ್ ಆಗಿ ಪ್ರತಿಯೊಂದು ಇದರಲ್ಲೂ ಒಂದೊಂದು ಆಫೀಸ್ಗಳು ಓಪನ್ ಆಗ್ತವೆ. ಅಲ್ಲಿ ಆಫೀಸ್ಗಳಲ್ಲಿ ಒಬ್ಬೊಬ್ಬರು ಕಮಿಷನರ್ಸು, ಅಧಿಕಾರಿಗಳು, ಪ್ರತಿಯೊಬ್ಬರು ಯಾರ್ಯಾರು ಅಂಡರ್ ಬರ್ತಾರೆ ಪ್ರತಿಯೊಬ್ಬರು ಇರ್ತಾರೆ ವೀಕ್ಷಕರೇ. ಹಾಗಾಗಿ ನಿಮಗೆ ಏನೇ BBMP ರಿಲೇಟೆಡ್, ನಿಮ್ಮ ರೋಡ್ದಾಗಲಿ, ಮನೆದಾಗಲಿ, ಪ್ರಾಪರ್ಟಿ ಟ್ಯಾಕ್ಸ್ದಾಗಲಿ, ಪ್ರಾಪರ್ಟಿ ಏನೇ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ, ನೀವು BBMPಗೆ ಹೋಗಿ BBMP ಆ ಪರ್ಟಿಕ್ಯುಲರ್ ಕಾರ್ಪೊರೇಷನಿಗೆ ಹೋಗಬೇಕು ವೀಕ್ಷಕರೇ. ನೀವೇನಾದ್ರು ಯಲಹಂಕದಲ್ಲಿದ್ದೀರಾ, ಯಲಹಂಕ ಅಂದರೆ ನಾರ್ತ್ ಸಿಟಿ, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನಿಗೆ ಹೋಗಬೇಕು ವೀಕ್ಷಕರೇ. ನೀವೇನಾದರೂ ಬೇರೆ ಇದರಲ್ಲಿದ್ದೀರ, ಲೆಟ್ಸ್ ಸೇ ಫಾರ್ ಕೆಂಗೇರಿಲಿದ್ದೀರಾ, ಅವ್ರು ಕೆಂಗೇರಿಲಿರೋರೆಲ್ಲ ನೀವು ಬೆಂಗಳೂರು ವೆಸ್ಟ್ ಕಾರ್ಪೊರೇಷನಿಗೆ ಹೋಗಬೇಕು. ನೀವೇನಾದ್ರು ಹೊರಮಾವು ಇದ್ದೀರಾ, ಅವೆಲ್ಲ KR ಪುರಂ ಇದ್ದೀರಾ, ನೀವೆಲ್ಲ ಈಸ್ಟ್ ಸಿಟಿ ಕಾರ್ಪೊರೇಷನ್ಗೆ ಹೋಗಬೇಕು. ಆ ಥರ ಒಂದೊಂದು ಕಾರ್ಪೊರೇಷನ್ ಆಫೀಸ್ಗಳು ಓಪನ್ ಆಗ್ತವೆ ವೀಕ್ಷಕರೇ. ನಿಮ್ಮ ಏರಿಯಾ, ನಿಮ್ಮ ಡಿವಿಷನ್ನಲ್ಲಿ ಪ್ರತಿಯೊಬ್ಬರಿಗೂ ಇದೊಂದು ಒಳ್ಳೆಯ ಆಕ್ಸೆಸಿಬಿಲಿಟಿ ಅಂತ ಹೇಳ್ಬೋದು. ಏನಕ್ಕೋಸ್ಕರ, ಈಗ ಒಂದು ಆಫೀಸಿಗೆ ಹೋಗಿ ಅವರು ನಿಮಗೆ ಆ ಕೆಲಸ ಆಗೋ ಹೊತ್ತಿಗೆ ತುಂಬ ಪ್ರೋಸೆಸ್ ಆಗಿ ಅವ್ರು ಬರೋ ಹೊತ್ತಿಗೆ ಎಷ್ಟೋ ತಿಂಗಳುಗಳ ಕಳೆಯೋ ವರ್ಷಗಳೇ ಆಗವು. ಈಗ ಇದನ್ನು ಮಾಡಿರೋದ್ರಿಂದ ಸ್ವಲ್ಪ ಅನುಕೂಲಗಳು ಇದ್ದಾವೆ, ಬಟ್ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ನಾವು 2 ಇಯರ್ಸಲ್ಲಿ ನೋಡಬೇಕು ವೀಕ್ಷಕರೇ. ನೀವು ಎಲ್ಲ ಕಮೆಂಟ್ಸ್ ಮಾಡಿ ತಿಳಿಸಿ, ನಿಮಗೂ ಹೇಗೆ ಅನಿಸುತ್ತೆ, ಇದು GBA ಯೂಸ್ ಆಗುತ್ತೆ ಅನಿಸುತ್ತಾ ನಿಮಗೆ, ಅಥವಾ GBAನು ಫೇಲ್ಯೂರ್ ಆಗುತ್ತೆ ಅನಿಸುತ್ತೆ. ಏನಕ್ಕೆ ಅಂದರೆ ನನ್ನ ಪ್ರಕಾರ ಬೆಂಗಳೂರಿನೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು ಕಟ್ಟಿ ಹೋಗಿದ್ದಾರೆ. ತುಂಬ ಬಂಗಾರಪೇಟೆ, ಬಳೆಪೇಟೆ, ಏನೇನೋ ಪೇಟೆ ಅವೆಲ್ಲ ಇದ್ದಾವೆ, ಅವೆಲ್ಲವನ್ನ ಕಟ್ಟಿ ಹೋಗಿದ್ದಾರೆ. ಅವನ್ನೆಲ್ಲ ತುಂಬ ಸುಮ್ಮನೆ ಈ ಥರ ಎಲ್ಲ ಒಡೆದುಬಿಟ್ರೆ ಒಂಥರ ಬೆಂಗಳೂರು ಹಾಳಾದಂಗೆ ಅನಿಸುತ್ತೆ ನಮಗೆ. ಬಟ್ ಇನ್ನೂ ನಾವು ಇನ್ಫ್ರಾಸ್ಟ್ರಕ್ಚರಲಾಗಿ ಇನೋವೇಟಿವ್ ಆಗಿ ಅವೆಲ್ಲ ನೋಡ್ತಾ ಹೋದರೆ ನಮ್ಮ ಬೆಂಗಳೂರು ಇನ್ನೂ ದೊಡ್ಡದಾಗಿ ಇನ್ನೂ ಬೆಳೆಯುತ್ತೆ, ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಆವಾಗ ಒಂದೇ ಆಫೀಸಲ್ಲಿ ಇವರೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ, ಅದು ಮೇಯ್ನ್ ಇದಾಗುತ್ತೆ. ಈಗ ಒಂದೋ ಕಾರ್ಪೊರೇಟರ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಬಟ್ ಒಂದು ಆಫೀಸಿಗೆ ಹೋಗಿ ರೀಚ್ ಮಾಡಿ ಅವ್ರದ್ದೆಲ್ಲ ಕೆಲಸ ತಗೊಳಕ್ಕಿಂತ ಈಗ 5 ಡಿವಿಷನ್ ಆದರೆ ಹೇಗೆ ಇದರಿಂದ ಉಪಯುಕ್ತ ಆಗುತ್ತೆ ಅನ್ನೋದು ನಾವು ಮುಂದಕ್ಕೆ ನೋಡ್ತಾ ಹೋಗ್ಬೋದು. ಈಗ ನಮಗೆ ಗ್ರೇಟರ್ ಬೆಂಗಳೂರು ಈಗ ಸ್ಟಾರ್ಟ್ ಆಗಿದೆ. ಈಗ ನಮಗೆ ಈಗೆಲ್ಲ BBMP ಮತ್ತು BDA ಅಧ್ಯಾಯನ ಇವರು ಮುಗಿಸಿದ್ದಾರೆ ವೀಕ್ಷಕರೇ. ಈಗ ನೀವು ಯಾರೇ ಮುಂದೆ ನೀವು ನೋಡೋದಾದರೂ BBMP ವೆಬ್ಸೈಟ್ಸ್ಗಳಲ್ಲೆಲ್ಲ ಚೇಂಜ್ ಮಾಡ್ತಾರೆ. ಅಪ್ ಟು ನಾವು ಏನೇನು ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಇನ್ನು ಮುಂದೆ ಎಲ್ಲ GBA ಅಂತಲೇ ಚೇಂಜ್ ಮಾಡ್ತಾರೆ. GBA ಮತ್ತು BDA, ನೀವು ಏನೇ ಪ್ರಾಪರ್ಟಿ ಸೈಟ್ಸ್ ತೊಗೊಂಡಿದ್ರು ಅಪ್ ಟು ನಾವು ಏನು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದೆಲ್ಲ ಪ್ರಾಜೆಕ್ಟ್ ಏನು ಮಾಡಿದ್ರೆ ಅದೆಲ್ಲ BDAನೇ ಇರುತ್ತೆ ವೀಕ್ಷಕರೇ. ಯಾರು ಟೆನ್ಷನ್ ಮಾಡ್ಕೊಂಡು ಇದಿರಲ್ಲ. ಪ್ರತಿಯೊಬ್ಬರಿಗೂ ಈಗ ಏನೇನು ಎಲ್ಲ ಸೈಟ್ಸ್ ತೊಗೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ನಿಮಗೆಲ್ಲ ಮುಂದೆ ಅಲರ್ಟ್ ಆಗಿದೆ. ಅಪ್ ಟು ನಾವು ಏನೇನು ಪ್ರಾಜೆಕ್ಟ್ ಮಾಡಿದ್ದಾರೆ ಅದೆಲ್ಲ BDA ಅಂತಿರುತ್ತೆ. ಈಗ ನಾವು ಈಗ ಸೆಪ್ಟೆಂಬರ್ 5 ಆದಮೇಲೆ ಯಾವಾಗ ಏನೇನು ಪ್ರಾಜೆಕ್ಟ್ ಅವ್ರ ಕೈಗೆ ಎತ್ಕೊಳ್ತಾರೋ ಅವೆಲ್ಲ GBA ಪ್ರಾಜೆಕ್ಟ್ ಅಂತ ನೀವು ಇನ್ನು ಮುಂದೆ GBA ಸೈಟ್ ಅಂತಲೇ ಬುಕ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಅರ್ಜಿನೂ ಕೂಡ ಹಾಕಬೇಕಾಗುತ್ತೆ. ನೀವೇನಾದರೂ ಆ ಥರ BDA ಸೈಟ್ಸ್ ಬೇಕು ಅಂತಿರ್ತಾರಲ್ಲ, ಇವಾಗ ಮುಂದೆ GBA ಸೈಟ್ಸ್ ಅಂತ ಎಲ್ಲ ಪ್ರಾಪರ್ಟಿ ರಿಲೇಟೆಡು, ಸೇಲ್ಸ್ ಡೀಡು, ಅಗ್ರಿಮೆಂಟ್ಸು ಪ್ರತಿಯೊಂದು ಎಲ್ಲ ನಿಮಗೆ ಇದು ಅಂಡರ್ ನಾವು GBA ಅಂಡರೇ ಬರುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಏನು ಮೇನ್ಲಿ ಬೇಕಾಗಿರೋದು ಏನಂದರೆ ಪ್ರತಿಯೊಬ್ಬರ ಜನಗಳಿಗೂ ನಿಮ್ಮದು ಯಾವ ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಬರುತ್ತೆ ಮತ್ತು ಯಾವ್ಯಾವ ವಾರ್ಡ್ಗಳು, ನಿಮ್ಮದು ವಾರ್ಡ್ ನೇಮ್ ಏನಾದ್ರು ಚೇಂಜ್ ಆಗಿದೆ,
ವೀಕ್ಷಕರೇ, ಇಲ್ಲಿ ನೋಡಿ ನೀವು ವಾರ್ಡ್ ನಂಬರು ನಿಮಗೆ ಏನೂ ಚೇಂಜ್ ಆಗಿಲ್ಲ. ನಿಮ್ಮದು ಯಾವ ವಾರ್ಡಲ್ಲಿತ್ತು ಆ ವಾರ್ಡ್ ನಂಬರು ಸೇಮ್ ಇದೆ. ನಮ್ಮದು ವಿದ್ಯಾಯಣಪುರ ಸೇಮ್ ಇದೆ. ಎಲ್ಲ ಪ್ರತಿಯೊಂದು ವಾರ್ಡ್ಗಳು ನಿಮಗೆ ಸೇಮ್ ಇದ್ದಾವೆ. ಬಟ್ ನೀವು ಏನು ನೋಡಬೇಕು, ಕಾರ್ಪೊರೇಷನ್ನು ಬೆಂಗಳೂರು ನಿಮ್ಮದು ಯಾವ ಸೆಂಟ್ರಲ್ ಬರುತ್ತಾ, ನಾರ್ತ್ ಬರುತ್ತಾ, ಸೌತ್ ಬರುತ್ತಾ, ಆ ಕಾರ್ಪೊರೇಷನ್ಗಳು ಇನ್ನು ಮುಂದೆ ಅವರು ನೆಕ್ಸ್ಟ್ ಇಯರಲ್ಲೆಲ್ಲ ನಿಮಗೆ ಆಫೀಸ್ಗಳು ಓಪನ್ ಆಗ್ತವೆ ಮೇನ್ ಸಿಟಿಲಿ. ಈಗ ನಮ್ಮದು ನಾರ್ತ್ ಬಂದಿದ್ದಿಲ್ಲ, ನಾರ್ತ್ ಆಲ್ಮೋಸ್ಟ್ ಯಲಹಂಕದಲ್ಲಿ ಓಪನ್ ಆಗ್ಬೋದು. ಹಾಗೆ ನಿಮಗೆ ಒಂದೊಂದು ಮೇನ್ ಸಿಟಿಗಳಲ್ಲಿ ಈಗ ಕೆಂಗೇರಿ ಇದು ವೆಸ್ಟ್ ಇದರಲ್ಲಿ ಅದರಲ್ಲೊಂದು ಮೇನ್ ಸಿಟಿಲಿ ಓಪನ್ ಆಗುತ್ತೆ. ಅದಾದಮೇಲೆ ಈಸ್ಟ್ ಸಿಟಿ ಕಾರ್ಪೊರೇಷನ್ ಅದೊಂದು ಇದರಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ನಿಮಗೆ ಸೆಂಟ್ರಲ್ಲು ಅದೊಂದು ಓಪನ್ ಆಗ್ಬೋದು, ಸಿ ವಿ ರಾಮನ್ ನಗರ ಅಲ್ಲೆಲ್ಲರೂ ಓಪನ್ ಆಗ್ಬೋದು. ಮತ್ತು ಸೌತ್ ಕಾರ್ಪೊರೇಷನ್ ಅದು ಕೂಡ ನಮಗೆಲ್ಲರೂ ಅಂತ ಜಯನಗರದಲ್ಲ, ಅದು ಜೆ ಪಿ ನಗರದಲ್ಲ, ಬಿ ಟಿ ಎಮ್ ಲೇಔಟಲ್ಲ ಅಲ್ಲೂ ಕೂಡ ಓಪನ್ ಆಗ್ಬೋದು. ಹಾಗೆ ಪ್ರತಿಯೊಂದು ನೀವು ಇಲ್ಲಿ ನೋಡ್ತಾ ಹೋದರೆ ಅವ್ರು ಹೇಳಿದ್ದಾರೆ ಯಾವ್ಯಾವುದು ಅಂದರೆ, ಇದು ದೊಡ್ಡ ವಾರ್ಡ್ ಬಂದ್ಬಿಟ್ಟು ವೀಕ್ಷಕರೇ ವೆಸ್ಟ್ ವಾರ್ಡು, ಬೆಂಗಳೂರು ವೆಸ್ಟ್ ವಾರ್ಡ್ ಇದೆಯಲ್ಲ ಅದು ತುಂಬಾ ದೊಡ್ಡದು ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು ಸೆಂಟ್ರಲ್ ಆದಮೇಲೆ ವೆಸ್ಟ್ ಸಿಟಿ ನೋಡಿ ಎಷ್ಟು ವಾರ್ಡ್ಸ್ಗಳು ಬರ್ತವೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರೀ ವೆಸ್ಟೇ, ಅದು ವೆಸ್ಟ್ 64 ವಾರ್ಡು ವೆಸ್ಟಲ್ಲಿ. ಬೆಂಗಳೂರು ಈಸ್ಟು ಬರೀ 70ನೇ ವಾರ್ಡು ಆ್ಯಕ್ಚುಲಿ. ಬೆಂಗಳೂರು ಈಸ್ಟ್ 70ನೇ ವಾರ್ಡು. ಅದಾದಮೇಲೆ ನಿಮಗೆ ಸೆಂಟ್ರಲ್ಲು 42 ವಾರ್ಡು, ಅದಾದಮೇಲೆ 41 ವಾರ್ಡು ನಾರ್ತ್ ಬರುತ್ತೆ. ಸೌತು 37 ವಾರ್ಡೇ. ಸೌತ್ ನಾನು ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ದೆ, ಸೌತ್ ಬರೀ 37 ವಾರ್ಡೇ ಇಟ್ಟಿದ್ದಾರೆ. ಬಟ್ ನಿಮಗೆ ನಿಮ್ಮದು ಏರಿಯಾಗಳು ಯಾವುದ್ರಲ್ಲಿ ಬರುತ್ತೆ ನೋಡ್ಕೊಳ್ಳಿ ವೀಕ್ಷಕರೇ. ಅಂದರೆ ನೀವು ಇರೋ ಏರಿಯಾದು ಎಲ್ಲ ವಾರ್ಡ್ಗಳಿರಲ್ಲ, ಎಲ್ಲ ಸುತ್ತಮುತ್ತ ಒಂದು 4-5 ಪ್ಲೇಸ್ ಸೇರ್ಕೊಂಡು ಒಂದೊಂದು ವಾರ್ಡ್ ಮಾಡಿರ್ತಾರೆ. ಹಾಗೆ ನೋಡ್ಕೊಳ್ಳಿ, ಇವೆಲ್ಲ ನೋಡಿ ಸಿ ವಿ ರಾಮನ್ ನಗರು, ತಿಪ್ಸಂದ, ಓಕೆ, ಇವೆಲ್ಲ ನಿಮಗೆ ಹೊಯ್ಸಳ ನಗರ, ಜೀವನ್ನು, ಹಲಸೂರು, ಚಿಕ್ಕಪೇಟೆ, ಓಕ್ಲಿಪುರಮ್ಮು, ದೊಂಬ್ಲೂರು, ಹೊನ್ನಪೇಟೆ, ನೀಲ್ಸಂದ್ರ, ಶಾಂತಿನಗರು, ಇವೆಲ್ಲ ಕೆ ಆರ್ ಮಾರ್ಕೆಟು, ಚಾಮರಾಜಪೇಟೆ, ಆಜಾದ್ ನಗರ, ಸುಂಕೇನಹಳ್ಳಿ, ವಿಶ್ವೇಶ್ವರಯ್ಯಪುರಮ್ಮು, ಸಿದ್ದಾಪುರ, ಹೊಂಬೇಗೌಡ ನಗರ, ಜಯನಗರ, ಇವೆಲ್ಲ ನಿಮಗೆ ಸೆಂಟ್ರಲ್ ಸಿಟಿ ಕಾರ್ಪೊರೇಷನಲ್ಲಿ ಬರ್ತವೆ. ಅದಾದಮೇಲೆ ನಿಮಗೆ ಬೆಂಗಳೂರು ಈಸ್ಟ್ ಸಿಟಿಲಿ ಕಾರ್ಪೊರೇಷನಲ್ಲಿ ಹೊರಮಾವು, ರಾಮಮೂರ್ತಿ, ವಿಜಯನಪುರ, ಕೆ ಆರ್ ಪುರಮ್ಮು, ಬಸವನಪುರ, ಹೂಡಿ, ನಾರಾಯಣಪುರ, ಕೊಡುಗೋಡಿ, ಅಗದೂರು, ದೊಡ್ಡನೆಕ್ಕುಂಡಿ, ಮಾರತಳ್ಳಿ, HL, ವರ್ತೂರು, ಬೆಲಂದೂರು, ಇವೆಲ್ಲ ಈಸ್ಟಲ್ಲಿ ಬರೋದು. ಓಕೆ, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದು ವೆಸ್ಟ್ ಸಿಟಿ ತುಂಬ ದೊಡ್ಡದು ವೀಕ್ಷಕರೇ. ಮತ್ತಿಕೆರೆ, HMT, ನಂದಿನಿ ಲೇಔಟು, ಮರಿಯಪ್ಪ ಪಾಳ್ಯ, ಮಲ್ಲೇಶ್ವರಮ್ಮು, ಕುಡ್ಲುಮಲೆ, ಇವೆಲ್ಲ ನಮಗೆ ಒಂಥರ ವೆಸ್ಟ್ ಇದೆಯಲ್ಲ, ಇದು ಒಂಥರ ಪ್ರಾಪರ್ ಬೆಂಗಳೂರು ಆ್ಯಕ್ಚುಲಿ. ನಂದಿನಿ ಲೇಔಟು, ಲಗ್ಗೆರೆ, ಮಹಾಲಕ್ಷ್ಮೀಪುರಮ್ಮು, ರಾಜಗೋಪಾಲ್ ನಗರ, ಹಗ್ಗೇನಹಳ್ಳಿ, ಶಂಕರ್ ಮಠ, ಗಾಯತ್ರಿ, ರಾಜಾಜಿನಗರ್, ಬಸವೇಶ್ವರ ನಗರ, ಕಾಮಾಕ್ಷಿ ಪಾಳ್ಯ, ಇವೆಲ್ಲ ನಿಮಗೆ ಸೆಂಟ್ರಲ್ ವೆಸ್ಟಲ್ಲಿ ಬರ್ತವೆ. ಆಮೇಲೆ ಇದು ವೆಸ್ಟಲ್ಲಿ ಕೆಂಗೇರಿ ಎಲ್ಲ ವೆಸ್ಟಲ್ಲೇ ಗುರು. ರಾಜರಾಜೇಶ್ವರಿ ನಗರ್, ಹೊಸಕೇರಹಳ್ಳಿ, ಗಿರಿನಗರ್, ಕತ್ರಿ, ಇವೆಲ್ಲ ನಿಮಗೆ ಇದರಲ್ಲೇ ಬರ್ತವೆ. ಅದಾದಮೇಲೆ ನಾರ್ತ್ ಸಿಟಿ ಕಾರ್ಪೊರೇಷನಲ್ಲೂ ಕೂಡ ಕೆಂಪೇಗೌಡ ವಾರ್ಡು, ಚೌಡೇಶ್ವರಿ ವಾರ್ಡು, ಅಟ್ಟೂರು, ಯಲಹಂಕ ಸ್ಯಾಟಲೈಟ್ಸು, ಜಕ್ಕೂರು, ತಿಪ್ಸಂದ್ರ, ಬ್ಯಾಟ್ರಾಯನ್ಪುರ, ಕೋಡಿಗೆಹಳ್ಳಿ, ವಿದ್ಯಾಯಣಪುರ, ಕುವೆಂಪು ನಗರ, ಸಟ್ಟಿಹಳ್ಳಿ, ಮಲ್ಲಸಂದ್ರ, ದಾಸರಹಳ್ಳಿ, ಜಾಲಹಳ್ಳಿ, JP ಪಾರ್ಕು, ಸಂಜಯ್ ನಗರ್, ಗಂಗಾನಗರ್, ಹೆಬ್ಬಾಳು, ವಿಶ್ವನಾಥಗಿರಿ, ನಾಗಾವರ, HBR ಲೇಔಟು, ಬಾನ್ಸ್ವಾಡಿ, ಕಮ್ಮಾನಹಳ್ಳಿ, ಎಲ್ಲ ಇದರಲ್ಲಿ ಕುಶಾಲನಗರ, ಮನೆತಟೆಕ್ ಪಾರ್ಕ್, ಎಲ್ಲ ಯಶವಂತಪುರ ಎಲ್ಲ ನಿಮಗೆ ನಾರ್ತಲ್ಲಿ ಬರುತ್ತೆ. ಅದಾದಮೇಲೆ ಈಸ್ಟ್ ಬಂದ್ಬಿಟ್ಟು ನಿಮಗೆ ಅವೆಲ್ಲ ಆಡ್ಗೋಡಿ, ಈಜಿಪುರ, BTM, ಜಯನಗರ, JP ನಗರ, ಯಶವಂತ, ಬೊಮ್ಮನಹಳ್ಳಿ, ಬನಶಂಕರಿ, ಕುಮಾರಸ್ವಾಮಿ ಲೇಔಟ್, ಪದ್ಮನಾಭನಗರ, ಉತ್ತರಹಳ್ಳಿ, ಯಲಚೇನಹಳ್ಳಿ, ಹೊಸನಗರ, ಅವೆಲ್ಲ ನಿಮಗೆ ಬೆಂಗಳೂರು ಸೌತಲ್ಲಿ ಬರುತ್ತೆ ವೀಕ್ಷಕರೇ. ಅದಕ್ಕೆಲ್ಲ ಈಗ ಆರ್ಡ್ರ್ ನೋಟ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ನಿಮಗೆ ಅಡಿಷ್ನಲ್ ಕಮಿಷ್ನರು, ಜಾಯಿಂಟ್ ಕಮಿಷ್ನರು, ಡೆಪ್ಯೂಟಿ ಕಮಿಷ್ನರು ಎಲ್ಲದಕ್ಕೂ ಈ 5 GBAಗೆ ನಿಮಗೆ ಎಲ್ಲರಿಗೂ ನೇಮಕ ಆಗಿರ್ತಾರೆ. ಒಂದೊಂದು ದೊಡ್ಡ ಆಫೀಸ್ಗಳು ಓಪನ್ ಆಗ್ತವೆ ವೀಕ್ಷಕರೇ. ಅದ್ರದ್ದೆಲ್ಲ ಈಗ ಆಫೀಸರ್ಸ್ಗಳು ಯಾರ್ಯಾರು ಅಂತ ಝೋನ್ ಬೈ ಕೊಟ್ಟಿದ್ದಾರೆ. ಇನ್ನೂ ಎಲ್ಲ ಅಪಾಯಿಂಟ್ ಆಗಬೇಕು ವೀಕ್ಷಕರೇ. ತುಂಬ ಜನ ನನಗೆ ಗೊತ್ತಿಲ್ಲ ಇದರಿಂದ ಯಾರಿಗೆ ದುಡ್ಡು ಮೇಯ್ನ್ ಇದು ಅಂತ. ಬಟ್ ನನ್ನ ಪ್ರಕಾರ ಜನಗಳಿಗೆ ಒಳ್ಳೇದಾದರೆ ಪರವಾಗಿಲ್ಲ. ಅವರು ಜನಗಳು ಈಸಿ ಆಕ್ಸೆಬಿಲಿಟಿದು. ಈಗ ರೋಡ್ ನಮಗೆ ಮೇಯ್ನ್ಲಿ ಬೇಕಾಗಿರೋದು ರೋಡ್ ಚೆನ್ನಾಗಿರಬೇಕು ಪ್ರತಿಯೊಂದು ಏರಿಯಾದಲ್ಲೂ ರೋಡ್. ಬಿಕಾಸ್ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ರೋಡ್ ಚೆನ್ನಾಗಿರಬೇಕು, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು, ಕಾವೇರಿ ವಾಟ್ರು ಸಿಗಬೇಕು, ಮತ್ತು ನೀರು ಎಲೆಕ್ಟ್ರಿಕಲ್ ಚೆನ್ನಾಗಿರಬೇಕು, ಬೆಸ್ಕಾಮ್ದಿದ್ದು ವ್ಯವಸ್ಥೆ ಚೆನ್ನಾಗಿರಬೇಕು, ಮತ್ತು ಲೇಕ್ಗಳು ನಮ್ಗೆ
ಎಲ್ಲೆಲ್ಲಿ ಲೇಕ್ಗಳಿದ್ದಾವೆ ಅವೆಲ್ಲ ಲೇಕ್ಗಳು ಚೆನ್ನಾಗಿರಬೇಕು, ಇದಿರಬೇಕು, ಆ ಥರ ಫುಟ್ಪಾತ್ಗಳು ಕರೆಕ್ಟಾಗಿರಬೇಕು, ಫುಟ್ಪಾತ್ ಲೈಟ್ಗಳು, ಇವೆಲ್ಲ ಮೇಯ್ನ್ ನೀಡ್ಸ್ ಆ್ಯಕ್ಚುಲಿ. ಜನಗಳಿಗೆ ಮೇಯ್ನ್ ಬೆಂಗಳೂರಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರು ಅಂದರೆ ಅವರಿಗೆ ಮಳೆ ಬಂದರೆ ನೀರು ಡ್ರೈನೇಜ್ ಸಿಸ್ಟಮ್ ಯಾವ ಥರ ಇದೆ, ಕಾವೇರಿ ವಾಟರ್ ಯಾವ ಥರ ಬರುತ್ತೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ಯಾವ ಥರ ಇದೆ, ಎಲ್ಲ ಪ್ರತಿಯೊಂದು ಇದನ್ನು ಬಿಕಾಸ್ ಪ್ರತಿಯೊಬ್ಬರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಕಟ್ಟಲಿಲ್ಲ ಅಂದರೆ ನೋಟಿಸ್ ಬರುತ್ತೆ, ಅವರು ಕಟ್ಟಲೇಬೇಕು. ಯಾರು ಬೆಂಗಳೂರು ಇದ್ದಾರೆ ಅವರೆಲ್ಲ ಕಟ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆನೂ ಈಗ ಮಾಡೋದ್ರಿಂದವ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫೆಸಿಲಿಟೀಸ್ನು ಜನಗಳಿಗೆ ಕೊಟ್ಟರೆ ಅವರು ಪ್ರತಿಯೊಬ್ಬರೂ ಜನಗಳು ಕಟ್ತಾ ಹೋಗ್ತಾರೆ ಟ್ಯಾಕ್ಸ್ಗಳನ್ನ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದರೆ ಯಾರು ಕಟ್ಟಲ್ಲ. ಇವರು ರೋಡ್ಗಳು ನೋಡಿದ್ರೇ ರೋಡ್ಗಳು ಎಷ್ಟು ಗುಂಡಿಯಾಗಿರ್ತವೆ, ರೋಡ್ಗಳಿಗೆ ಒಂದೊಂದು 2 ವರ್ಷ ಆದರೂ ಬರೀ ಟ್ಯಾಪೆ ಹಾಕಕ್ಕೆ ಬರ್ತಾರೆ. ಅದಾದಮೇಲೆ ಡ್ರೈನೇಜು ಮಳೆ ಬಂದಮೇಲೆ ಅದನ್ನು ಎಲ್ಲ ಕಟ್ಕೊಂಡಾದ್ಮೇಲೆ ಎಲ್ಲ ಅವಲ್ ಬರ್ತಾರೆ. ಪ್ಲ್ಯಾನಿಂಗ್ ಇರಬೇಕು. ಸಮ್ಮರಲ್ಲಿ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಳೆಗಾಲಕ್ಕೆ ನಾವು ರೆಡಿ ಆಗಬೇಕು. ಆ ಥರ ಪ್ರತಿಯೊಂದು ಪ್ಲ್ಯಾನ್ ಮಾಡ್ಕೊಳೋದು ಬಿಟ್ಬಿಟ್ಟು ಇವರು ಈ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರೆಲ್ಲ ಮಳೆ ಬಂದಮೇಲೆ ಸಿಟಿ ರೌಂಡ್ ಮಾಡ್ತೀನಿ, ಸಿಟಿ ರೌಂಡ್ ಹೊಡಿತಿದ್ದಾರೆ. ಮಳೆ ಬಂದಮೇಲೆ ಸಿಟಿ ರೌಂಡ್ ಹೊಡೆದು ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಏನು ಬಂತು? ನೀವು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಎಲ್ಲ ಅಧಿಕಾರಿಗಳು, ಎಲ್ಲ ನಾಲೆಜಬಲ್, ಎಲ್ಲ ಎಜುಕೇಷನ್ ಪೀಪಲ್ ಅಂತ ಥಿಂಕ್ ಮಾಡ್ತಾರೆ. ತುಂಬ ಜನ ಎಲ್ಲ ಬೇಕಾದ್ರೆ ಫಾರಿನಲ್ಲೂ ಓದ್ಕೊಬಂದಿರ್ತಾರೆ. ಆ ಸಿಸ್ಟಮ್ನೆಲ್ಲ ನಮ್ಮ ಇದಕ್ಕೂ ಏನಕ್ಕೆ ಅಳವಡಿಕೆ ಮಾಡಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಎಲ್ಲ ಎಜುಕೇಷನ್ ಆಗಿರ್ತಾರೆ. ಅವ್ರು ಬಂದುಬಿಟ್ಟು ಒಂದ್ಸರಿ ಪೊಲಿಟಿಕ್ಸಿಗೆ ಇಳಿದ ಮೇಲೆ ಅವರ ಮೈಂಡ್ ಸೆಟ್ಟು ಅದೇ ಥರ ಚೇಂಜ್ ಏನಾಗಲ್ಲ, ನಾವು ಇದರಲ್ಲಿ ನಾವು ಸುಮ್ಮನೆ ದುಡ್ಡು ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಏನು ನಾರ್ಮಲಿ 5 ವರ್ಷದಲ್ಲಿ ಚಿಕ್ಕ ಪುಟ್ಟ ಕೆಲಸ ಆಗುತ್ತೆ ಅವು ಮಾಡಬೇಕು, ಮತ್ತು ನೆಕ್ಸ್ಟ್ ವರ್ಷ ಜನಗಳಿಗೆ ದುಡ್ಡು ಹಂಚಬೇಕು, ಮತ್ತೆ ಸೇರ್ಕೋಬೇಕು. ಅದೇ ಮಾಡ್ತಾ ಇರ್ತಾರೆ. ನಮ್ಮ ಜನಗಳಿಗೂ ಇದಾಗಲ್ಲ. ನಾವು ಏನು ಮಾಡ್ತಾರೆ, ಆ ಟೈಮಲ್ಲಿ ದುಡ್ಡು ಯಾರು ಹಂಚ್ತಾರೆ ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ. ಅವರು ಏನು ಕೆಲಸ ಮಾಡಲ್ಲ. ಏನು ಈಗ ಬೆಂಗಳೂರು ಏನೋ ಇಂಪ್ರೂವ್ ಆಗಿದೆ ಅನ್ಬೋದು. ಒಂದೊಂದು ಏರಿಯಾಗೆ ಹೋಗಿ ನೋಡಿರಿ ಹಿಂಗೆ ಇದಾವ. ನಾವು ಒಂದು 10-15 ವರ್ಷ ಹಿಂದ್ಗಡೆ ಬೆಂಗಳೂರಿಗೆ ಬಂದ್ರು ಅವಾಗ ಹೇಗೆ ನೋಡಿದ್ವು ಈಗಲೂ ಹಾಗೆ ನೋಡ್ತೀವಿ. ಒಂದೊಂದು ಏರಿಯಾಗಳು ಇನ್ನೂ ತುಂಬ ಚೆನ್ನಾಗಿದ್ದಾವೆ. ತುಂಬ ಇಂಪ್ರೂವ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದರೆ ತುಂಬ IT ಕಂಪ್ನಿಗಳಾಗಲಿ, ತುಂಬ ಕಾರ್ಖಾನೆಗಳಾಗಲಿ ಪ್ರತಿಯೊಬ್ಬರು ನಮ್ಮ ಬೆಂಗಳೂರನ್ನ ಇಷ್ಟಪಟ್ಟು ಬರೋದು. ಹಾಗೇ ಮಳೆ ಬೆಳೆನೂ ಚೆನ್ನಾಗಾಗುತ್ತೆ. ನೀವೇನಾದ್ರು ಲೇಕ್ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲ ಪ್ರತಿಯೊಬ್ಬರು ಮರ ಗಿಡಗಳು ಪ್ರತಿಯೊಂದು ಎಲ್ಲ ಚೆನ್ನಾಗಿದ್ದರೆ ಪ್ರತಿಯೊಂದು ಎಲ್ಲ ಚೆನ್ನಾಗಾಗುತ್ತೆ. ನಮ್ಮ ಇದಾಗುತ್ತೆ. ನೀವೆಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಎಲ್ಲ ಇದು ಮಾಡಿರೋ ಯಾವತ್ತೇ ಮನುಷ್ಯ ಅದನ್ನು ದುಡಿದು ಒಂದು ಸ್ವಲ್ಪ ಅವ್ನು ಏನೇ ಮಾಡಲಿ ಅಟ್ಲೀಸ್ಟ್ ₹1-2 ಸಿಕ್ಕಲಿ ದುಡಿದು ತಿನ್ಬೇಕು ಆ್ಯಕ್ಚುಲಿ. ಆ ಥರ ಥಿಂಕ್ ಮಾಡಬೇಕು. ನಾವು ಫ್ರೀಯಾಗಿ ಕೊಡ್ತೀವಿ ಯೂಸ್ ಆಗುತ್ತೆ ಅಂದರೆ ಅದು ಯೂಸ್ ಆಗಲ್ಲ ಆ್ಯಕ್ಚುಲಿ. ಅದರಿಂದ ತುಂಬ ಜನ ಹಾಳಾಗೋರು ಇರ್ತಾರೆ ಆ್ಯಕ್ಚುಲಿ. ಆ ದುಡ್ಡಿಂದ ಮೈಗಳತನ ಕಳ್ಕೊಂಡು ಎಷ್ಟೋ ಜನ ದುಡಿಯೋಕ್ಕೆ ಹೋಗ್ತಿರಲ್ಲ. ತಿಂಗಳಿಗೆ 2,000 ಬರುತ್ತೆ, ನಾನು ಮ್ಯಾನೇಜ್ ಮಾಡ್ಕೊಬೋದು ಅಂತ. ಅವೆಲ್ಲ ಕೊಡೋಕ್ಕೆ ಹೋಗಬಾರ್ದು ಆ್ಯಕ್ಚುಲಿ. ಅವೆಲ್ಲ ಅದರಿಂದ ಮನುಷ್ಯ ವರ್ಕ್ ಮಾಡೋ ಇದು ಅಂತ ಇದಾಗುತ್ತೆ. ನಾನು ಏನೇ ಆಗಲಿ ಕಷ್ಟಪಟ್ಟು ದುಡ್ಡು ತಿಂದಿದೆಯಲ್ಲ ಅದು ನಮಗೆ ಮೈಗಳು ಹತ್ತುತ್ತೆ. ಆ ಥರ ಮಾಡಬೇಕು ಆ್ಯಕ್ಚುಲಿ. ಆ ಥರ ಮಾಡಿದರೆ ನೀವು ದುಡ್ಡು ಉಳಿಸ್ಕೊಂಡು ಈ ಥರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿ ಯಾವುದೇ ಸಿಟಿ, ಯಾವುದೇ ಏರಿಯಾ, ಯಾವುದೇ ಹಳ್ಳಿನ ಇದು ಮಾಡೋಕ್ಕಾಗೋದು. ನಮ್ಮ ಹಳ್ಳಿಗಳಿಗೆಲ್ಲ ಹೋದರೆ ಈಗ ರೋಡ್ಗಳು 10 ವರ್ಷಕ್ಕೊಂದು ಸರಿ ಮಾಡ್ತಾರೆ. ಎಷ್ಟು ಜಜ್ಜೋಗಿರ್ತವೆ ರೋಡ್ಗಳು. ಅಂಥ ರೋಡ್ ಮಾಡೋಕ್ಕೆಲ್ಲ ಈಗ ದುಡ್ಡೇ ಇಲ್ಲ. ಕೇಳಿದರೆ ಎಲ್ಲ ಗ್ರಾಮ ಪಂಚಾಯತಿಗಳೆಲ್ಲ ಸೇರಿದ್ರೆ ದುಡ್ಡಿಲ್ಲ. ಮತ್ತು ಒಂದೊಂದು ಮನೆಗಳೆಲ್ಲ ಬರೋವು ಅವಾಗೆಲ್ಲ ಅವುಗಳು ನಿಂತೋಗಿದ್ದಾವೆ. ಏನೇ ಒಂದು ಇದನ್ನು ಕೊಡೋಕ್ಕೂ ಈಗ ಅದಿಲ್ಲ, ಪ್ರಾಬ್ಲಮ್ಸ್ ಆಗ್ತಿದ್ದಾವೆ. ಅವನ್ನೆಲ್ಲ ಥಿಂಕ್ ಮಾಡಬೇಕು. ಏನಾಗಿ ಫೆಸಿಲಿಟಿ ಕೊಡಬೇಕು. ಮೇಯ್ನು ಫೆಸಿಲಿಟಿ ಕೊಡಬೇಕಾಗಿರೋದು ನಮಗೆ ಮೇಯ್ನು ಹಳ್ಳಿಗಳಲ್ಲಿರೋರಿಗೆ ಒಂದು ಹಾಸ್ಪಿಟ್ಲ್ ಇದೆಯಾ ಗ್ರಾಮ ಪಂಚಾಯತಿಗೆ, ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಪ್ರಾಪರಾಗಿ ನಡೀತಾ ಇದ್ದಾವ, ಪ್ರತಿಯೊಂದು ವಾಟ್ರ್ ವ್ಯವಸ್ಥೆಗಳಿದ್ದಾವೆ, ಎಲೆಕ್ಟ್ರಿಕಲ್ ವ್ಯವಸ್ಥೆ ಇದೆಯಾ, ರೈತರಿಗೆಲ್ಲರಿಗೂ ನೀವು ಎಲೆಕ್ಟ್ರಿಕಲ್ ಚೆನ್ನಾಗಿ ಇದಕ್ಕೆ ಬೋರ್ಗಳಿಗೆಲ್ಲ ಎಲೆಕ್ಟ್ರಿಕಲ್ ಕೊಡ್ತಾ ಇದ್ದೀರಾ. ಆ ಥರ ಎಲ್ಲ ಪ್ರತಿಯೊಬ್ಬರು ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ವೀಕ್ಷಕರೇ. ಅದು ಯಾರು ಇದು ತಲೆ ಕೆಡಿಸ್ಕೊಂಡಲ್ಲೇ ಬರೀ ಇವರು ಬಿಟ್ಟಿ ಬಗ್ಗೆ ಕೊಡ್ತಿದ್ದೀವಿ, ನಾವು 5 ಬಗ್ಗೆ ಕೊಡ್ತಾಯಿದ್ದೀವಿ, 5 ಇದು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೋದರೆ ಏನು ಯೂಸ್ ಇಲ್ಲ. ಅದು ಮೇನ್ ಬೇಕಾಗಿರೋದೇ ನಮ್ಮ ರೈತರ ಬೆನ್ನಲು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಬೇಕು ಅವರು. ಅಲ್ಲಿಂದ ಇಂಪ್ರೂವ್ ಆದರೆ ಮಾತ್ರ ಸಿಟಿಗಳು ಮೇನ್ ಸಿಟಿಗಳು ತುಂಬಾ ಇಂಪ್ರೂವ್ ಆಗೋದು. ಗ್ರಾಮ ಪಂಚಾಯತಿ ಲೆವೆಲಲ್ಲೇ ನೀವು ಕಳಪೆ ಹಿಡ್ಕೊಂಡ್ರೆ ಸಿಟಿ ಲೆವೆಲಿಗೆ ಬಂದರೆ ಇನ್ನೇನಾಗುತ್ತೆ. ಇಲ್ಲೂ ಬಂದು ನೀವು ಡಿವಿಷನ್ ಮಾಡ್ಕೊಂಡು ಹೋಗ್ತೀರಾ. ಅಷ್ಟು ಮಾಡ್ಕೊಂಡು ಹೋದ್ರೂ ಅದು ಯೂಸ್ ಮಾಡ್ಕೊಳೋ ಥರ ಮಾಡಬೇಕು. ಅದರಿಂದಲೂ ಮತ್ತು 2 ಇಯರ್ಸ್ ಇದೆಯಲ್ಲ ನೋಡಿ ಎಲ್ಲ ಗೊತ್ತಾಗುತ್ತೆ. 2 ಇಯರ್ಸಲ್ಲಿ ಏನು ಬೆಂಗಳೂರು ಫುಲ್ ಬದಲಾಗೋಗುತ್ತೆ. ಅಟ್ಲೀಸ್ಟ್ ಒಂದು 20% ಯಾರು ಬದಲಾವ್ ತಂದರೆ ಏನೋ ಯೂಸ್ ಮಾಡ್ಬೋದು. ನಾವು ಹೋಗಿ ಏನಾದ್ರು ಕಂಪ್ಲೇಂಟ್ ಮಾಡಿದಾಗ ಆ ಥರ ಎಲ್ಲ 5 ಡಿವಿಷನ್ ಆದಮೇಲೆ ಅವ್ರವ್ರ ಏರಿಯಾಗಳು ಕಮ್ಮಿ ಬರ್ತವೆ. ಅಲ್ಲಲ್ಲಿ ರೋಡ್ಗಳನ್ನೆಲ್ಲ ಇಂಪ್ರೂವ್ ಮಾಡೋದು ಅದನ್ನೆಲ್ಲ ಮಾಡಿದರೆ ತುಂಬ ಯೂಸ್ ಆಗುತ್ತೆ. ಬಟ್ ನೋಡಬೇಕು ಹೇಗೆ ಇದನ್ನು ಎಲ್ಲರೂ ಕಾರ್ಯರೂಪಕ್ಕೆ ತೊಗೊಂಬರ್ತಾರೆ, ನಮ್ಮ ಜನಗಳಿಗೆ ಹೇಗೆ ಇದು ಉಪಯೋಗ ಆಗುತ್ತೆ ಅಂತ. ವೀಕ್ಷಕರೇ ಪ್ರತಿಯೊಬ್ಬರು ನಿಮ್ಮ ಇದನ್ನು ಕೂಡ ಕಮೆಂಟ್ಸ್ ಮಾಡಿ ಹೇಗೆ ಅನಿಸುತ್ತೆ ನಿಮಗೆ. ಇದು ಬೇಕು ಅನಿಸುತ್ತಾ, ಈ ಥರ ಡಿವಿಷನ್ಸು ಎಲ್ಲ ಒಳ್ಳೇದು ಅನಿಸುತ್ತಾ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸು ಅದು ಇದು ಪ್ರಾಪರ್ಟಿದು ಅವೆಲ್ಲ ಚೇಂಜ್ ಮಾಡಿದರೆ ಜನಗಳಿಗೆ ಮತ್ತೆ ಹಿಂಸೆ ಮಾಡ್ಕೊಳೋದು ಇದು ಚೇಂಜ್ ಮಾಡಿಸೋದು ಅವೆಲ್ಲ. ಬಟ್ ಪ್ರೋಸೆಸ್ ಎಲ್ಲ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈಗಲೇ ಆಲ್ರೆಡಿ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನಿಗೆ ಮತ್ತೆ 1% 2% ಇನ್ಕ್ರೀಸ್ ಮಾಡಿದ್ದಾರೆ.
ಇದರಿಂದ ಬರೀ ಎಲ್ಲ ಪ್ರತಿಯೊಂದಕ್ಕೂ ಇನ್ಕ್ರೀಸ್ ಮಾಡ್ತಾ ಹೋದರೆ ಡಿಕ್ರೀಸ್ ಯಾವಾಗ, ಡಿಕ್ರೀಸ್ ಅಂತ ಒಂದೂ ಕೇಳಿಲ್ಲ ನಾವು. ಎಲ್ಲ ಇನ್ಕ್ರೀಸ್ ಮಾಡ್ತಾ ಹೋದರೆ ಪ್ರತಿಯೊಬ್ಬರು ಎಲ್ಲ ಸಾರ್ವಜನಿಕರಿಗೆ ಹೊರೆ ಆ್ಯಕ್ಚುಲಿ. ಹಾಗಾಗಿ ಇದೊಂದು ಕಾರ್ಪೊರೇಷನ್ ಇದನ್ನು ನನ್ನ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಿತ್ತು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಿಮ್ಮ ಒಪಿನಿಯನ್ ಎಲ್ಲನೂ ಕಮೆಂಟ್ ಮಾಡಿ ವೀಕ್ಷಕರೇ. ಆವಾಗಲೇ ಪ್ರತಿಯೊಬ್ಬರ ಒಪಿನಿಯನ್ ತಿಳ್ಕೊಳಕ್ಕಾಗೋದು, ಇದು ಮಾಡೋಕ್ಕಾಗೋದು. ಅಲ್ಲಿ ಕಮೆಂಟ್ಸಿಗೆ ನಾನು ಏನಾದ್ರು ನೀವು ಕಮೆಂಟ್ಸ್ ಮಾಡಿದರೆ ರಿಪ್ಲೈ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.